ಇದು ಮೊದಲನೇ ಬಾರಿ ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡ್ತಿರೋದು. ಅಂದರೆ ಫಸ್ಟ್ ಮೂವಿ ಮಾಡಿರೋದು ತುಳು ಇಂಡಸ್ಟ್ರಿನಲ್ಲಿ. ಹಾಗಾಗಿ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಡೆಬ್ಯೂ. ನನ್ನನ್ನು ರೆಫರ್ ಮಾಡಿರೋದಕ್ಕೆ ರಮೇಶ್ ಸರ್ ನಿಮಗೆ ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ಮಂಜುನಾಥ್ ಸರ್ ಆ್ಯಂಡ್ ಯೋಗರಾಜ್ ಸರ್, ಪೂವೈಶ್ವರ ಸರ್ ಎಲ್ರಿಗೂ ನಂದು ಥ್ಯಾಂಕ್ ಯು ಹೇಳ್ತಿದ್ದೀನಿ. ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ರೋಲ್ ಕೊಟ್ಟಿದ್ದಕ್ಕೆ ಐ ವಿಲ್ ಗಿವ್ ಮೈ 100% ಸರ್. ಆ್ಯಂಡ್ ನನಗೂ ಸಿನಿಮಾ ಬಗ್ಗೆ ತುಂಬ ಏನೂ ಗೊತ್ತಿಲ್ಲ, ಬಿಕಾಸ್ ಸಡನ್ನಾಗಿ ನೆನ್ನೆ ಕಾಲ್ ಬಂದು ಇವತ್ತಿಲ್ಲಿ ಬೆಳಗ್ಗೆ ಬಂದಿದ್ದು ಇದೆ. ಆ್ಯಂಡ್ ಇವತ್ತೇ ನಾನು ನನ್ನ ಟೀಮನ್ನು ಮೀಟ್ ಮಾಡ್ತಿರೋದು. ಹಾಗಾಗಿ ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ನನ್ನ ಹೆಸರು ಅನಿಲ್ ಅಂತ. ನೀವು ರೆಗ್ಯುಲರ್ ಆಗಿ ಸೀರಿಯಲ್ಸ್ ನೋಡ್ತಾ ಇದ್ರೆ ಅಲ್ಲಿ ಇಲ್ಲಿ ನೋಡಿರ್ತೀರ ನನ್ನ. ಇಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಏನು. ಈ ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಮತ್ತು ಡೇ ಒನ್ನಿಂದ ಇಲ್ಲಿವರೆಗೂ ನನ್ನ ಜೊತೆ ನಿಂತಿರೋ ನಮ್ಮ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬ್ರೋ, ಹ್ಯಾಪಿ ಬರ್ಡೇ ಬ್ರೋ, ಆಲ್ ದಿ ಬೆಸ್ಟ್. ಇಲ್ಲಿ ಹೆಂಗಪ್ಪ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗಿಂದ. ಅವ್ರನ್ನ ನೋಡಿ ಸ್ವಲ್ಪ ಧೈರ್ಯ ಬಂತು. ನಿಮಗೂ ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು. ಇನ್ನೇನು ದೀಪಾವಳಿ ಹಬ್ಬ ಬರ್ತಿದೆ, ನೆನಪಿರ್ಬೇಕು ಎಲ್ಲರ ಲೈಫಲ್ಲಿ. ಪಟಾಕಿ ಯಾರದೇ ಆದರೂ ಹೊಡೆಯೋರು, ಅಖಾಡ ಯಾವುದೇ ಆದರೂ ನಾವು ಹುಲಿಗಳಂತ ಇರಬೇಕು ಅನ್ನೋದು ಭಾವ. ಎಲ್ರಿಗೂ ಒಳ್ಳೇದಾಗಲಿ. ಸೊ ಅವ್ರಿಗೂ ಏನೋ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಮ್ಯಾಮ್, ನನಗೆ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಕೋಚಿಂಗ್ ತೊಗೋತಾ ಇರೋದು. ಗುರು ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮಿಂದನೇ ಸರ್ಗೆ ಕೂತ್ಕೊಳ್ಳೋ ಕಾರಣ. ಆ್ಯಂಡ್ ನಿನ್ನೆ ಆಡಿಷನ್ ಆಯಿತು ಸರ್, ಡೈರೆಕ್ಟರ್ ಸರ್ ಆಡಿಷನ್ ಮಾಡಿದ್ರು, ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಸರ್. ಯೋಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿವರೆಗೂ ಸೈಡ್ ರೋಲ್ ಮಾಡ್ಕೊಂಡ್ಬಂದೆ ಸಿನಿಮಾದಲ್ಲಿ. ನಾನು 3 ಸಿನಿಮಾ ಮಾಡಿದ್ದೀನಿ. ತಗ್ಗಟ್ಟಿ ಅಂತ, ಬಣ್ಣವಿಲ್ಲದ ಸಲಗು ಅಂತ ಮ್ಯಾಮ್ ಫಿಲಮಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಜರ್ನಿ ದುಶಾಸನ ಅನ್ನೋ ಫಿಲಮಲ್ಲಿ 5 ವಿಲನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಮೊದಲನೇ ಬಾರಿ ಹೀರೋ ಅಂತ ಹೇಳೋದಲ್ಲ, ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯೋಗೇಶ್ ಸರ್, ಇನ್ನೂ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲದ ಕಾರಣ ಹೆಚ್ಚು ಮಾಹಿತಿಯನ್ನು ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಿಲ್ಲ. ಕೆಲವರಿಗೆ ಭಾಷೆಯ ಕನ್ನಡ ಚಿತ್ರರಂಗ ಇವಾಗ ಸರ್ ಅದ್ಭುತವಾದಂಥ ಚಿತ್ರಗಳು ಬರ್ತಾ ಇದೆ. ಸೋ ಫ್ರಮ್ ಶೋ ಅದು ಕೂಡ ಹಿಟ್ಟಾಗಿದೆ. ಈಗ ಕಾಂತಾರ 1 ಎಲ್ಲ ಮಂಗಳೂರಿನವರೇ, ಇಲ್ಲಿ ಕೂತಿರೋರು ಎಲ್ಲ ಮಂಗಳೂರಿನಲ್ಲೇ ಎಲ್ಲ ಕಲಾವಿದರಿದ್ದಾರೆ. ಈ ಪಿಕ್ಚರ್ ಕೂಡ ಹಿಟ್ಟಾಗಲಿ, ಯಾಕಂದರೆ ನಾವು ಕೂಡ ಮಂಗಳೂರಿನವ್ರದ್ದು ಸೇರಿ ಒಂದು ಪಿಕ್ಚರ್ ಮಾಡಿದ್ರು ರಿಕ್ಕಿ ಅಂತ. ಇವತ್ತು ರಿಷಬ್ ನಮ್ಮ ಒಂದು ಇದರಲ್ಲೇ ಫಸ್ಟ್ ಸಿನಿಮಾ ಮಾಡಿದ್ದು. ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆ ಅದ್ಭುತವಾದ ನಟ ಅಂತೇಳಿ ಪ್ರೂವ್ ಆಗಿದ್ದಾರೆ. ಅದೇ ರೀತಿ ಈ ಚಿತ್ರತಂಡಕ್ಕೂ ಒಂದು ಒಳ್ಳೆಯ ಯಶಸ್ಸು ಸಿಕ್ಕಿ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಅವರು ಮತ್ತು ಅವ್ರ ಮಗ ಅವ್ರು ನನಗೆ ಭಾಳ ಹತ್ತಿರವಾದಂಥ ಸಂಬಂಧ ಮತ್ತು ಕ್ಲೋಸು. ಏನೇ ವಿಷಯ ಆದರೂ ಕೂಡ ನನ್ನ ಹತ್ರ ಚರ್ಚೆ ಮಾಡ್ತಿರ್ತಾರೆ. ಸೊ ಅವರು ಕೂಡ ಯಶಸ್ಸಾಗಲಿ, ಈ ಚಿತ್ರತಂಡ 100% ಸಕ್ಸಸ್ ಆಗಲಿ. ನಿಮ್ಗೆ ಯಾವುದೇ ಸಪೋರ್ಟ್ ಬೇಕಾದ್ರೂ ಕನ್ನಡ ಇಂಡಸ್ಟ್ರಿ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ತಿಳಿಸ್ತಾ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹೊಸದಾಗಿ ನೇಮಕ ಮಾಡ್ಕೋಬೇಕು. ಒಳ್ಳೆಯದಾಗಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ರೇಖಾದಾಸ್ ಮೇಡಮ್ ಅವರಲ್ಲಿ ಪ್ರಿನ್ಸಿಪಾಲ್ ಟು ಲೆಕ್ಚರರ್ ಆಗಿದ್ದಾರೆ. ನಾನು ಆ ಇನ್ಸ್ಟಿಟ್ಯೂಟ್ನ MD. ನಂದು 2 ಬ್ರಾಂಚ್ ಇದೆ, ಒಂದು RR ನಗರ, ಒಂದು ಜಾಲಹಳ್ಳಿ ಕ್ರಾಸು. ಯೋಗರಾಜ್ ಸರ್ ಬಂದು ನಿಮ್ಮ ಇನ್ಸ್ಟಿಟ್ಯೂಟಿಂದ ತರಬೇತಿ ಪಡೆದಿರುವಂಥ ಹುಡುಗರು ಅಥವಾ ಪಾತ್ರ ಮಾಡೋಕ್ಕೆ ಯಾರಿಗೆ ಇಚ್ಛೆ ಇದೆ, ಹೊಸಬ್ರನ್ನ ನಾನು ಆಯ್ಕೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ಕೇಳ್ಕೊಂಡ್ರು. ಅದು ನನಗೆ ತುಂಬ ಖುಷಿ ಆಯಿತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.